ಹೇಳಿ ನೀವೇ ಅಂತ ಗೊತ್ತಾಯ್ತು. ನಮ್ಮಮ್ಮ ಶಾಸ್ತ್ರ ಕೇಳ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಯ್ತೈತೆ. ಅದೇ ನನ್ನ ತಂಗಿ ಗಂಡ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡೈತಿ. ಹೋಗಿದ ತಕ್ಷಣ ಇನ್ನು ಯಾ ಶಾಸ್ತ್ರ ಕೇಳ್ಕೊಂಬಿಟ್ಟು ಬರ್ತಾರೆ. ಹ್ಞೂ ನನಗಂತೂ ನೀವು ಭಾಳ ಇಷ್ಟ ಆಗೋಗ್ಬಿಟ್ರಿ. ನಮ್ಮ ಅಮ್ಮಂಗೂ ಅಷ್ಟೇ ಭಾಳ ಇಷ್ಟ ಆಗೋಗ್ಬಿಟ್ರಿ. ನಮ್ಮಮ್ಮ ಇವಾಗ ಭಾಳ ಖುಷಿಯಾಗೈತೆ. ಮನೆ ಕುಟುಂಬ ಎಲ್ಲ ಒಂದಾಗೋಗ್ಬಿಡ್ತಲ್ಲ, ಅದಕ್ಕೆ ಎಲ್ಲೂ ಇಲ್ದಿರ ಖುಷಿಯಾಗೋಗ್ಬಿಟ್ಟೈತೆ. ಅದಕ್ಕೆ ನೆನೆಯ ನನಗಂತೂ ನೀವು ಭಾಳ ಇಷ್ಟ ಆಗೋಗ್ಬಿಟ್ರಿ. ನೀವೇನೇ ಹೇಳಿ ನಾನಂತೂ ನಿಮ್ಮ ನೆನೆಯ ಮದುವೆ ಮಾಡ್ಕೊಳ್ಳೋದು ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ ನಾನಂತೂ. ಹ್ಞೂ ಅಲ್ಲ, ನೀವು ಅಷ್ಟು ಚೆನ್ನಾಗಿದ್ದೀರಾ, ನಾನು ಒಪ್ಕೊಂಡ್ರಲ್ಲ ನೀವು, ಅದಕ್ಕೆ ನನಗೆ ಭಾಳ ಖುಷಿ ಆಯ್ತದೆ ನನಗಂತೂ. ಫೋನ್ ನಂಬರ್ ಅದಕ್ಕೆ ನಾನು ಕಾಪಿ ಕೊಡ್ಬೇಕಾರೆ ನೀವು ಕೇಳಿದ್ರಲ್ಲ, ಒಂದು ಚೀಟಿ ಕೊಟ್ಟಲ್ಲ ನನಗೆ, ಅದಕ್ಕೆ ಒಳಗಡೆಗೆ ಹೋಗ್ಬಿಟ್ಟು ಬರ್ಕೊಟ್ಬಿಟ್ಟಿದ್ದು ನಿಮಗೆ. ನಮ್ಮ ಅಮ್ಮನ ಮುಂದೆ ಕೇಳೋಕೆ ನಿಮಗೆ ಭಯ ಆಯ್ತದೇನೋ ಅಲ್ವಾ ಫೋನ್ ನಂಬರ. ನಾನು ಅದಕ್ಕೆ ಕಾಪಿ ಕೊಡ್ಬೇಕಾರೆ ಹಂಗೆ ಕೊಟ್ಬಿಟ್ಟು ಇದು ಮಾಡಿದ್ದು. ಮೀಟ್ ಮಾಡಬೇಕಾ? ಯಪ್ಪೋ ಭಯ ಆಯ್ತದ ನನಗೆ. ನಮ್ಮ ಅಮ್ಮಿಯೋನಿಲ್ಲ ಪರ್ಕೆನಾಗ ಹೊಡೆದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಸ್ಯಾನೆ ಭಯ ಆಯ್ತದ ನನಗೆ. ನೋಡೋಣ ಇವಳೇನು ಆಗ್ಲೇನೇ ಮಾತೆ ಶುರು ಹಚ್ಕೊಬಿಟ್ಟವಳೆ. ಸರಿ, ಆಮೇಲೆ ಮಾಡ್ತೀನಿ. ನನ್ನ ತಂಗಿ ಗಂಡ ಬಂದರು. ಅತ್ತೆ ಅತ್ತೆ ಅತ್ತೆ, ಮೇಘ ಮೇಘ ಅಳಿಯಂದ್ರೆ ಹೇಳಿ. ಈಗಳಿ ಎಲ್ಲ ರೆಡಿ ಆಗಿದ್ದೀನಿ. ಈಗ ಹೋಗ್ಬಿಟ್ಟು ಶಾಸ್ತ್ರ ಒಂದು ಕೇಳ್ಕೊಂಬಿಟ್ಟು ಬರ್ಬೇಕಷ್ಟೇ. ನೆನೆಯ ಯಾಕಬ್ಬಿ ಇಷ್ಟು ಕೋಪ ಮಾಡ್ಕೊಂಡವನೆ? ಅತ್ತೆ, ಹೀಗೆ ಬಂದಿದ್ನಲ್ಲ ಆ ಮದುವೆ ಹುಡುಗ ಬ್ಯಾಡ ಅತ್ತೆ, ಬೇಡ. ಅವ್ನ ಮದುವೆನ ಅವನ ಜೊತೆ ಮಾಡೋದು ಬೇಡ. ಸೌಮ್ಯನ ಮದುವೆನ ಕ್ಯಾನ್ಸಲ್ ಮಾಡ್ಬಿಡಿ. ಇದೆಯಾ ಕಳಿ ಅಂದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಏನಾಯ್ತು ಅತ್ತೆ? ಆ ನನ್ನ ಮಗ ಬೇರೆ ಯಾರು ಅಲ್ಲ, ಆ ರಂಗ ಕಳ್ಸಿರೋ ನಾಯಿ ಅವನು. ಬೇಕಂತ ನಿನ್ಯ ಎಲ್ಲನೂ ರಂಗ ಕಳ್ಸವನೆ. ಮನೆಯಲ್ಲಿನಾಗ ಮಾಡ್ಕಂತ ರಂಗುನ್ ದೂರು ಸಂಬಂಧಿನಂತ ಅವನು. ಅಷ್ಟೇ ಅಲ್ಲ, ಆ ನನ್ನ ಮಗ ಪಿ ಯು ಬಿಟ್ರೆ ಏನೂ ಮಾಡೇ ಇಲ್ಲ. ನಾನೇ ನೀನು ಕಿವಿಯಾರೆ ಕೇಳಿಸ್ಕೊಂಡು ಬಂದೀನಿ. ಇವಾಗ ನಿಮ್ಮನ್ನು ಬಿಟ್ಬಿಟ್ಟು ನಾನೇನಿಯ ಓದ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದಾಗ ಏನಿಯ ಗೊತ್ತಾಯ್ತು, ಕಳ್ಳ ನನ್ನ ಮಗ, ಬೊಡ್ಡಿ ನನ್ನ ಮಗ ಅವನು ಅಂತ ಹೇಳ್ಬಿಟ್ಟು ನನಗೆ ಸಣ್ಣದಾಗಿ ಗೊತ್ತಾಯ್ತು. ಅದಕ್ಕೆ ನೀನಿಯ ಎಂಥದ್ದು ಬೇಡ ಅಂತ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಅತ್ತೆ, ರಂಗ ಕರೆಸ್ಬಿಟ್ಟು ಹಿಂಗೆಲ್ಲನೂ ಮೋಸ ಮಾಡಿಸ್ತಾ ಇರೋದು. ನಾನು ಏನೋ ಅಂದ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಆಸ್ತಿ ಹೊಡಿಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಿಲಾನ್ ಮೇಲೆ ಪಿಲಾನು ಮಾಡ್ತಾ ಕೂತವನಿ ರಂಗ. ನೀವು ಸುಮ್ಮನೆ ಇರೋದಕ್ಕೆ ಏನಿಯ ಅವ್ನು ಇಷ್ಟೊಂದು ಆಟ ಆಡ್ತಾ ಇರೋದು. ಲೆಕ್ಕ ಹಾಕೊಳ್ಳಿ, ಮಗಳು ಜೀವನ ಏನಿಯಾ, ನಿಮ್ಮ ಮಗಳ ಜೀವನ ಏನಿಯಾ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಂಟವನಿ ಅಂದರೆ, ಅಯ್ಯೋ ಈಗ ನಾನು ಹೋಗಿ ಎಲ್ಲ ಮಾಡಿದಕ್ಕೆ ಸೊರೋಯ್ತು. ಇಲ್ಲ ಅಂತ ಹೇಳಿದ್ರೆ ಕತೆ ಮುಗ್ದೋಗ್ಬಿಟ್ರದು. ನನ್ನ ಮಗಂಗೆ ಒಂದ ಎರಡ ಹವ್ಯಾಸ ಆತೆ, ದೊಡ್ಡ 420 ನನ್ನ ಮಗ ಅವನು. ಇದೇನು ಹೇಳ್ತಿದ್ರ ಅಳಿ ಅಂದರೆ ದೇವ್ರಣೆ ನಿಜನೇ ಹೇಳ್ತಾ ಇದ್ದೀನಿ. ಅಷ್ಟೊಂದು ನಿಮ್ಗೆ ನನ್ನ ಮೇಲೆ ಅನುಮಾನ ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ಆ ರಂಗೋರ್ ಮನೆಗೆ ಹೋಗಿ, ಗೊತ್ತಾಯ್ತದೆ. ಆ ಲೋಪ ನನ್ನ ಮಗ ರಂಗನ ಮನೆಗೆ ಏನಿ ಅವನೇ. ನಾನೇ ಕಿವಿಯಾರೆ ಕೇಳಿಸ್ಕೊಂಡ್ಬಿಟ್ಟು ಬಂದಿದ್ದೀನಿ ಆ ರಂಗನ ವಿಚಾರ ಎಲ್ಲನೂ. ಅಲ್ಲಾತೆ ಇಷ್ಟೊಂದೆಲ್ಲ ಮೋಸ ಮಾಡ್ತಾನೆ ಅಂತ ನನ್ನ ಕನಸು ಮನ್ಸಿಗೆ ಅಂದ್ಕೊಂಡಿಲ್ಲ. ಛೇ, ಎಷ್ಟು ಮೋಸ ಮಾಡ್ಬಿಟ್ಟಾತೆ ನಿಮಗೇನೇ. ಅವ್ನ ಮಕ್ಕ ಮುಚ್ಚ ಅವನು. ಅಲ್ಲ, ಒಂದು ಹುಡುಗಿ ಜೀವನನೇ ಹಾಳು ಮಾಡಕ್ಕೆ ಹೊರಟವನಲ್ಲ. ಅತ್ತೆ ಕುಡಿತಾನೆ, ಇಸ್ಪಿಟ್ಟಾಡ್ತಾನೆ. ಈಗ ತಾನೇ ನೀ ಆ ರಂಗನ ಹತ್ರ ನಡಿ ಬಾರ್ಗೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದಾತೆ. ನಾನೇನಿ ಎಲ್ಲ ಕೇಳಿಸ್ಕೊಂಡು ಬಂದೀನಿ, ಅದಕ್ಕೆ ಓಡೋಡಿ ಬಂದೆ. ನಿಮಗೆ ಮೊದಲೇನೇ ಹೇಳ್ಬಿಟ್ಟು ಎಲ್ಲನೂ ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಈಕಿತ ನನ್ನ ಮಗ ಬಂದರೆ ಪರ್ಕೆನ ಹೊಡೆದ್ಬಿಟ್ಟು ಕಳಿಸಿ. ಅಷ್ಟೇ ಅಲ್ಲ, ಹೋಗ್ಬಿಟ್ಟು ಒಂಕಿತ ರಂಗೋರ್ ಮನೆಗೆ ಹೋಗ್ಬಿಟ್ಟು ರೂಮ್ ಹುಡುಕ್ ನೋಡಿ, ಎಲ್ಲೋ ಒಂದು ಮೂಲೆಗೆ ಬಿದ್ದಿತ್ತಾನೆ ಬೇವರ್ಸಿ ನನ್ನ ಮಗ. ನೀವು ಕೊಟ್ಬಿಟ್ಟು ಹಾಳಾಗೋಗ್ಬೇಡಿ. ನೋಡಿ ಅತ್ತೆ, ನಿಮ್ಮ ಒಳ್ಳೇದಕ್ಕೆ ಏನೇ ಹೇಳ್ತಾ ಇವನಿ, ಸರಿನಾ? ಇಂಥವ್ರು ಜಾಸ್ತಿ ಜನ ಅವರೇ ನಿಮ್ಮ ಆಸ್ತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಇರೋದು ಹೆಂಗೋ ಒಬ್ಬಳೆ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾಟಕ ಮಾಡ್ತಾವ್ರೆ. ಇಯೋಲ್ಲ ಲೋಪರ್ ರಂಗ, ಆ ಲೋಪರ್ ರಂಗಂಗೆ ಇಷ್ಟೆಲ್ಲ ಆಯ್ತಾ? ಅಲ್ಲ, ಅವ್ನು ಬೀದಿನಾಗ ಬಿದ್ದಿರ್ಬೇಕಾದ್ರೆ ನಾನು ಅಷ್ಟೆಲ್ಲ ಸಹಾಯ ಮಾಡಿದೆ. ಲೋಪರ್ ನನ್ನ ಮಗಂಗೆ ಎಷ್ಟು ಸಹಾಯ ಮಾಡಿದೆ. ನಾನೇ ದುಡ್ಡು ಕೊಟ್ಬಿಟ್ಟು ಮನೆಯೆಲ್ಲ ಬಿಡಿಸ್ಕೊಟ್ಟಿವ್ನಿ. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಮಗಳು ಜೀವನದಾಗ ಏನಿ ಆಟ ಆಡಬೇಕು ಅಂತ ನೋಡ್ತಾವನ. ಅವ್ನು ತಗೊಡ್ ನನ್ನ ಮಗ. ಅವನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ ಬರೀ ಕೈಯಾಗ ಹೋಗಲ್ಲ. ಮನ್ಗೋಗ್ಬೇಕಾರೆ ಪರ್ಕೆ ಹಿಡ್ಕೊಂಡೋಗಿ ಪರ್ಕೆನಾಗೆ ಹೊಡೆದ್ಬಿಟ್ಟು ಬರೋದ ನನ್ನ ಮಗಂಗೆ. ನಾನೇನು ಮಾಡಿದ್ದೀನಂತೆ? ಅದಕ್ಕೆ ಹಿಂದು ಮುಂದೆ ಗೊತ್ತಿಲ್ದಿದ್ದರ ಹತ್ರ ಮದುವೆ ವಿಚಾರ ಮಾತಾಡಬಾರ್ದು ಅಂತ ಹೇಳೋದು. ಹಿಂದು ಮುಂದೆ ಗೊತ್ತಿಲ್ದಿರೋನು ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ನಾನು ಏನೋ ಖುಷಿಯಾಗಿ ಅತ್ತಾಗ ಒಪ್ಕೊಬಿಟ್ಟೆ. ಹೆಂಗೋ ಅನಾಥನಂತಲ್ಲ ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಮಗ ಇಂಥ ಕೊಂತ್ರಿ ಕೆಲಸನ ಮಾಡೋದು. ಇವನು ಉದ್ದಾರ ಆಯ್ತಾನ, ಅಳಿ ಅಂದರೆ ಉದ್ದಾರ ಆಯ್ತಾನೆ ಇವನು. ನಡೀರಿ, ನಾನು ಹೋಯ್ತೀನಿ, ನಡೀರಿ ಮಂತಕ್ಕೆ ಹೋಗ್ಬಿಟ್ಟು ಕ್ಯಾಕರ್ ಸುಗಿದ್ಬಿಟ್ಟೆ ಬರ್ತೀನಿ. ಇನ್ನೊಂದು ಕಿತ ನನ್ನ ಮಕ್ಕಳು ಸಬಸ್ಕಂತೂ ಬರಲೇಬಾರ್ದು ಕೊಡ್ಡಿ ಅಲ್ಲಾಡಿಸ್ಕೊಂಡು. ನನ್ನ ಮಗ ನನಗೆ ಯಾವತ್ತಿಂದನೂ ಅನ್ಯಾಯ ಮಾಡ್ಕೊಂಡೇನಿಯ ಬಂದವನಿ ಲೋಪರ್ ಬಡ್ಡಿ ನನ್ನ ಮಗ. ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ರೆ ಇಷ್ಟು ಬಿರ್ನಾ ನನ್ನ ಮಗುನ. ನೋಡಿರಿ, ಅದೇ ನೀವು ಹೇಳಿರೋದು ನಿಜನೇ ಆಗಿದ್ರೆ ಒಂದು ಗ್ರಾಚಾರ ಇವತ್ತು ಕೆಟ್ಟೈತಿ ಅಂತ ನೀವು ಅನ್ಕೊಬಿಡಿ. ಕೆಟ್ಟೆ ಬಿಟ್ಟೈತೆ ಗ್ರಾಚಾರ ಅನ್ಕೊಬಿಡಿ. ಹೋಯ್ತಾನಲ್ಲ ಲೋಪರ್ಗೆ. ಇದೇನು ಹೇಳ್ತಾ ಇದೀಯ ಅಭಿ ನೀನು? ಅಲ್ಲ, ಅವರು ಈ ಥರ ಕೆಲಸ ಮಾಡೋರ? ಅಯ್ಯೋ ಮೇಘ, ನಾನು ಯಾಕೆ ಮೇಘ ಸುಳ್ಳು ಹೇಳ್ಬಿಟ್ಟು ನನಗೇನು ಲಾಭ ಹೇಳು? ನನಗಂತೂ 10 ರೂಪಾಯಿ ಲಾಭ ಏನೂ ಇಲ್ಲ. ಇರೋದನ್ನ ಹೇಳ್ತಾ ಇವ್ನಿ ಅಷ್ಟೇ. ನೆನೆಯ ಅವ್ನು ಸರಿ ಇಲ್ಲ, ಓದು ಇಲ್ಲ, ಏನೂ 10 ರೂಪಾಯಿದು ಓದಿಲ್ಲ. ನನ್ನ ಆಫೀಸಾಗೆ ಏನಿಯಾ ಹೆಲ್ಪರ್ ಆಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದ. ನಾನು ಹೇಳಿಲ್ಲ ನಿಂಗೆ ಹೋಗ್ಬೇಕಾದ್ರೆ ಇವನು ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಇವನು ಹೆಲ್ಪರಾಗಿ ಕೆಲಸ ಮಾಡ್ತಾ ಇದ್ದ. ನೋಡು, ಹೆಸರು ಸಮೇತನೂ ಇವನ ಹೆಸರು ಮಂಜಾ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿರೋದು ನೋಡಿ. ಹೆಂಗೆ ಹೇಳೋನೆ ಪವನ್ ಅಂತ ಹೇಳ್ಬಿಟ್ಟು. ಎಲ್ಲ ಹೆಸರು ಹೆಂಗೆ ಕೂಡ್ಬತ್ತೋ ಅದನ್ನೆಲ್ಲ ತಿಳ್ಕೊಂಡು ಮಾಡಿ ಬಂದವನೇ ಅತ್ತೆ. ನೀವು ಇವಾಗ ಮಂಜಾ ಅಂತ ಕೇಳಿ ಅದು ಜಾತಕ ಕೂಡ್ಬರಲ್ಲ, ಪವನ್ ಅಂತ ಹೇಳಿ ಜಾತಕ ಕೂಡ್ಬತ್ತೈತೆ. ಈ ಥರ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಬಂದವನೇ. ನನಗೆ ಅನುಮಾನ ಇದ್ದಿದ್ದಕ್ಕೇನೆ ಹಿಂದೆನೇ ಹೋಗಿದ್ದು. ಇಲ್ಲ ಅಂದಿದ್ರೆ ನಾನು ದೇವರನ್ನೇ ಹೋಯ್ತಾ ಇರಲಿಲ್ಲ. ಅಳಿ ಅಂದರೆ ನೀವು ತುಂಬಾ ದೊಡ್ಡ ಸಹಾಯ ಮಾಡಿಬಿಟ್ರಿ. ನನ್ನ ಮಗಳು ಜೀವನನ ಉಳಿಸ್ಬಿಟ್ರಿ ನೀವಂತೂ. ಇಲ್ಲ ಅಂತ ಹೇಳಿದರೆ ನನ್ನ ಮಗಳು ಪಾಪ ಇಷ್ಟು ದಿನವೂ ಸುಖ ಇಲ್ದಿದ್ದಂಗೆ ಬೆಳೆದಿದ್ಲು. ಅನಾಥಾಶ್ರಮದಾಗ ಬೆಳೆದು ಬಂದಿದ್ದು. ಮುಂದೇನೂ ಸುಖ ಇಲ್ದಿದ್ದಂಗೆ ಆಗಿರೋದು. ಅಮ್ಮ, ಹಂಗಾರೆ ನೀನು ಪವನ್ ಜೊತೆ ನನ್ನ ಮದುವೆ ಮಾಡೋಕ್ಕಿಲ್ವಾ?
ಮಗಳೇ ಆ ನನ್ನ ಮಗ ಸುಳ್ಳು ಹೇಳ್ಕೊಂಡು ಬಂದವನೇ, ಸುಳ್ಳು ನನ್ನ ಮಗ, ಸುಳ್ಳು ಅಪ್ಪರ್ ನನ್ನ ಮಗ, ಸುಳ್ಳು ಹೇಳ್ಕೊಂಡು ಬಂದವ್ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನ ಜೊತೆ ಹೆಂಗೆ ನಿನ್ನ ಮದುವೆ ಮಾಡೋಕ್ಕಾಯ್ತದ ಹೇಳು? ಸುಳ್ಳು ಹೇಳ್ಕೊಂಬಂದಿರೋನ ಜೊತೆ ನಿನ್ನ ಜೀವನ ಮಾಡೋಕ್ಕಾಯ್ತದ? ಇಷ್ಟೇ ಸುಳ್ಳು ಹೇಳೋನಂತ ನಾಳೆ ಇನ್ನೆಷ್ಟು ಸುಳ್ಳು ಹೇಳ್ತಾನೆ? ದುಡ್ಡುಗೋಸ್ಕರ ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ದುಡ್ಡುಗೋಸ್ಕರನೇ ನೀನು ಮದುವೆ ಮಾಡ್ಕೊತಾ ಇರೋದ ನನ್ನ ಮಗ? ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಮದುವೆ ಮಾಡ್ಕೊಳ್ಳೋನು? ನಿನಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರು. ನಿನಗೇನು ಅದೇನು ಒಳ್ಳೇದೇನು ಕೆಟ್ಟದೇನು ಅಂತ ನಿನಗೇನು ಗೊತ್ತಾಗಕ್ಕಿಲ್ಲ. ಇಷ್ಟು ವರ್ಷ ನೀನು ಅನಾಥಾಶ್ರಮದಾಗಿರೋದಕ್ಕೆ ನಿನ್ನ ಈಚೆ ಕಡೆಗೆ ಬಿಟ್ಟಿಲ್ವಲ್ಲ ಅವರು, ಅದಕ್ಕೆ ಒಳ್ಳೆಯರು ಯಾರು ಕೆಟ್ಟರು ಯಾರು ಅಂತ ಗೊತ್ತಾಗಿಲ್ಲ ನಿನಗೆ. ಬಿಟ್ಬಿಡು. ನಿನಗೆ ಯಾಕೆ ಅವನಿಗಿನ್ನ ಚೆನ್ನಾಗಿರೋ ಹುಡುಗನ್ ತಂದ್ಬಿಟ್ಟು ನಾನು ಮದುವೆ ಮಾಡ್ಕೊಡ್ತೀನಿ ನಿನಗೆ, ಸರಿನಾ? ನನಗೂ ಏನೋ ಹುಡುಗ ಇಷ್ಟ ಆಗಿದ್ದ, ಹ್ಞೂ ಅನ್ನಂಗಿದ್ದೆ. ಆದರೆ ಈಗ ಬಿಸಿ ಎಲ್ಲ ಗೊತ್ತಾದ್ಮೇಲೆ ಆ ನನ್ನ ಮಗನ ಯಾರು ಮನೆಗೆ ಸೇರಿಸ್ತಾರೆ? ನೀನು ಇಲ್ಲೇ ಕುಂತ್ಕ, ಹೋಗ್ಬಿಟ್ಟು ರಂಗೋರ್ ಮನೆಗೆ ಹೋಗ್ಬಿಟ್ಟು ಗಾಳಿ ಬಿಡಿಸ್ಬಿಟ್ಟು ಬಂದ್ಬಿಡ್ತೀನಿ. ನಾಳೆಗೆ ನಮ್ಮ ಜೀವನಕ್ಕೆ ಹೆಜ್ಜೆ ಇಕ್ಬಾರ್ದ ನನ್ನ ಮಗ. ಅಮ್ಮ ಆದ್ರೂ ಏನೋ ಒಂಥರ ಇಷ್ಟ ಆಗಿದ್ದ ಕಣಮ್ಮ ನನಗಂತೂ. ಒಳ್ಳೆ ಹುಡುಗ ಅಂತಲೇ ನೀವು ಅನ್ಸೋದು ನನಗಂತೂ. ಎಲ್ಲೋ ಏನೋ ಮಿಸ್ಟೇಕ್ ನಡೆದೈತಿ ಅನ್ನಿಸ್ತದೆ. ಪಾಪ ಕಣಮ್ಮ, ಮಾತಾಡೋದು ನೋಡಿದ್ರೆ ಯಾವ ಒಳ್ಳೇನು ಅಂತ ಅನ್ನಿಸ್ತದೆ ಕಣಮ್ಮ. ನಾನು ಮಾತಾಡಿ ನೋಡಿದ್ದೀನಲ್ಲಮ್ಮ, ಒಳ್ಳೆ ಅಂತಲೇ ಕಾಣಿಸ್ತದೆ. ನನಗಂತೂ ಭಾಳ ಇಷ್ಟನೇ ಆಗಿದ್ದ ಹುಡುಗ. ಆದರೆ ಇವಾಗ ನೀವು ಹಿಂಗಂತ ಹೇಳ್ತಾ ಇದ್ದೀರಾ. ನನಗಂತೂ ಸಖತ್ ಬೇಜಾರಾಯ್ತೈತೆ ಕಣಮ್ಮ ನನಗಂತೂ. ನೀನು ಸುಮ್ಮನೆ ಇರ್ತೀಯ ಮಗಳೇ, ನನಗೆ ಗೊತ್ತು ಎಂಥ ಹುಡುಗನ ಹುಡುಕ್ಬಿಟ್ಟು ನಿನಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಳಿಯಂದ್ರೆ ನಡೀರಿ ಹೋಗೋಣ, ಆ ರಂಗನ ಮನೆಗೆ ಹೋಗ್ಬಿಟ್ಟು ಬರೋಣ ನಡೀರಿ. ಅತ್ತೆ ಇವಾಗ ತಾನೇ ಕುಡಿಯೋಕೆ ಹೋಗ್ತೀನಿ, ಬಾರ್ಗೆ ಇಸ್ಪೀಟ್ ಆಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಈಗ ನೀವು ಹೋದ್ರೆ ಸರಿಯಾಗಿ ಕೊಡು ಟೈಟ್ ಆಗಿರ್ತಾರೆ. ಸಂಜೆ ಹಂಗೂ ಯಾವಾಗನ ಹೋಗೋಣ ಬಿಡಿ, ಹೋಗ್ಬಿಟ್ಟು ಸರಿಯಾಗಿ ಉಗುತ್ಬಿಟ್ಟು ಬರೋಣ. ಈಗ ಸುಮ್ಮನೆ ಹೋಗಿ ಕುಡ್ದಿರೋರ ಹತ್ರ ಏನು ಜಗಳ ಮಾಡ್ತೀರಾ? ಬಾರ್ಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅತ್ತೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅತ್ತೆ. ಹಿಂಗೆ ಇದ್ಬಿಟ್ರೆ ಮತ್ತೆ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀರಾ ಅಷ್ಟೇ. ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಹೊಳಿ ಅಂದರೆ ನಂಗೆ ಯಾರು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ಹೇಳಿದ್ದೊಳಿ ಅಂದರೆ ದಯವಿಟ್ಟು ನನ್ನ ಬಿಸ್ನೆಸ್ ಎಲ್ಲನೂ ಸ್ವಲ್ಪ ನೋಡ್ಕೊಳ್ಳಿ. ನಮ್ಮ ಮನೆಗೆ ಇದ್ಬಿಡಿ ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಇಲ್ಲ ಅಂತ ಹೇಳ್ತೀರಾ. ಹೊಳಿ ಅಂದರೆ ನನ್ನ ಎಲ್ಲ ಮುಳುಗಿಸ್ಬಿಡ್ತಾರೆ. ಹೊಳಿ ಅಂದರೆ ನಮಗೇನು ಅಂಥ ವಿದ್ಯಾ ಬುದ್ಧಿ ಇಲ್ವಲ್ಲ, ಅದಕ್ಕೆ ಎಲ್ಲ ಹಿಂಗೆ ಮಾಡಿಬಿಡ್ತಾರೆ. ನನಗೇನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಹೊಸಿ ಸಹಾಯ ಮಾಡಬೇಕು. ಅತ್ತೆ ನಂಗೆ ಸ್ವಾಭಿಮಾನ ಅನ್ನೋದು ಜಾಸ್ತಿ. ನನಗೆ ಬೇರೆಯವ್ರ ಮನೆಗಿರೋಕ್ಕೆಲ್ಲ ಇಷ್ಟನೂ ಆಗಲ್ಲ. ಏನೋ ನೀವು ಮದುವೆ ಕೆಲಸ ಅದು ಇದು ಒಂದು 2 ದಿನ ಇರ್ರಿ ಖುಷಿಗೋಸ್ಕರ ಅಂತ ಹೇಳಿದ್ರಲ್ಲ, ಅದಕ್ಕಿದ್ದೀನಿ ಅಷ್ಟೇನೆ. ಅಷ್ಟು ಬಿಟ್ಟರೆ ನನಗೆ ಅಷ್ಟೊಂದೇನೋ ಇಂಟ್ರೆಸ್ಟ್ ಇಲ್ಲ. ನನಗೆ ಮಾನವಾಗಿ ಬದುಕಬೇಕು ಅಂತ ನನಗೆ ತುಂಬ ಆಸೆ ರೀ. ತುಂಬ ದಿನ ಆದಮೇಲೆ ಪಾಪ ನಿಮ್ಮನ್ನ ಕೇಳ್ತಾವ್ರೆ ಸಹಾಯನ. ನೀವು ಇಷ್ಟು ದಿನ ನಮ್ಮ ಅಮ್ಮಂಗೆ ಅಂತೇಳ್ಬಿಟ್ಟು ಏನೂ ಸಹಾಯ ಮಾಡಿಲ್ಲ. ಇದೊಂದು ಸಹಾಯ ಮಾಡಿ, ಸ್ವಲ್ಪ ಮದುವೆ ಆಗೋ ತನಕ ಹಂಗೆ ಸಹಾಯ ಮಾಡಿ. ಆಮೇಲೆ ಬೇಕಾದರೆ ನೋಡ್ಕೊಳ್ಳೋದು. ಅವ್ರು ಯಾರಾದರೂ ಬರ್ತಾರಲ್ಲ ಅಳಿಯಂದ್ರು, ಅವರೇ ನೋಡ್ಕೊತಾರೆ ಅಮ್ಮನ ಬಿಸ್ನೆಸ್ಸ. ನನಗೆ ಗೊತ್ತು ನೀವು ಸ್ವಾಭಿಮಾನಿ ಅಂತ ಹೇಳ್ಬಿಟ್ಟು, ಆದ್ರೂ ಪಾಪ ಅಮ್ಮನ ಮುಖ ನೋಡ್ಕೊಂಡಾದ್ರೂ ಸಹಾಯ ಮಾಡಿ. ನೋಡಿ ನೀವು ಇಲ್ಲ ಅಂದಿದ್ರೆ ಇವಾಗ ಅಮ್ಮ ಎಷ್ಟು ಮೋಸ ಹೋಗಿರೋದು. ಹ್ಞೂ ಅಳಿಯಂದ್ರೆ ನನ್ನ ಮಗಳು ಹೇಳೋದು ನಿಜನೇನೆ. ಸರಿ ಅತ್ತೆ ನೋಡ್ತೀನಿ, ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಸರಿನಾ? ಆದರೆ ನಾನು ಹೋಗೋ ಕೆಲಸ ಅಂತೂ ಬಿಡಲ್ಲ. ನನ್ನ ಕೆಲಸನೂ ಮಾಡ್ತೀನಿ, ಜೊತೆಗೆ ನಿಮ್ಮ ಕೆಲಸನೂ ಮಾಡ್ತೀನಿ. ಫ್ರೀ ಟೈಮಾಗೆಲ್ಲನೂ ಮಾಡ್ತಾ ಇರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ನೀವು ಮತ್ತೆ ಮೊದಲು ತರಾಗಕ್ಕೆ ನಾನು ಬಿಡಲ್ಲ. ಹಾಂ ಅಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಜೊತೆ ಒಬ್ಬ ಇದ್ದು ಸಹಾಯ ಮಾಡ್ತಾನೆ. ಈಗ ನೀವು ನೋಡ್ಕೊಂಬಿಟ್ಟು ಬನ್ನಿ, ಏನು ಅಂತ ವಿಚಾರಿಸ್ಕೊಬಿಟ್ಟು ಬನ್ನಿ. ನಾನು ಮನೆಗಿರ್ತೀನಿ, ಹೋಗ್ಬಿಟ್ಟು ಬನ್ನಿ. ಸರಿ ಹೇಳಿ ಅಂದರೆ ಬನ್ನಿ. ಒಂದ್ಸಲ ಆದರೂ ನಾನು ಹೋಟೆಲ್ಲು ಎಲ್ಲ ತೋರಿಸ್ತೀನಿ. ಹಾಂ ಸರಿ ನಡೀರಿ. ನನಗೆ ನಮ್ಮ ಬಾವುನಂಥ ಗಂಡ ಸಿಗಬೇಕು. ಎಷ್ಟು ಚೆನ್ನಾಗವ್ರೆ ನೋಡೋಕ್ಕೆ, ಎಷ್ಟು ಒಳ್ಳೆ ಬುದ್ಧಿ ಐತೆ, ಎಷ್ಟು ಒಳ್ಳೆಯವರು. ನನಗೆ ಯಾಕೆ ಇಂಥವ್ರು ಸಿಗಲಿಲ್ಲ? ನಂಗೆ ಇವರನ್ನೇ ಸಿಗಬೇಕಿತ್ತು. ಹೋಗಿ ಇವಳು ಸಿಕ್ಬಿಟ್ಟವ್ರಲ್ಲ, ನನಗೆ ಸಿಗೋದು ಬಿಟ್ಬಿಟ್ಟು ದೇವರು ನನಗೆ ಎಲ್ಲನೂ ಕಿತ್ಕೊಳ್ಳೋದೆ. ಈಗ ಬಂದಿರೋನ ಮೇಲೆ ಎಷ್ಟೊಂದು ಇಷ್ಟಪಟ್ಟಿದ್ದೆ ನಾನು. ಆದರೆ ಏನು ಮಾಡಲಿ, ಅವನು ಮೋಸ್ಗಾರ ಅಂತ ಗೊತ್ತಾಯಿತು. ಫೋನ್ ಬೇರೆ ಮಾಡಿ ಫೋನಾಗ ಬೇರೆ ಮಾತಾಡ್ತಾ ಇದ್ದೆ. ಏನೋ ಮದುವೆ ಆಗೋ ಮೂಮೆಂಟ್ ಬರ್ತೈತೆ ಅಂದ್ಕೊಂಡ್ರೆ ಇವಾಗ ನೋಡಿದ್ರೆ ಹಿಂಗಾಯ್ತು. ಈ ಮೇಘ ನೋಡಿದ್ರೆ ಖುಷಿಯಾಗವಳೆ. ಮೇಘ. ಹಾಂ ಸೌಮ್ಯ. ಮೇಘ, ಈಗ ಬಂದಿರೋ ಹುಡುಗ ನನಗೆ ಫೋನ್ ಬೇರೆ ಮಾಡಿದ್ದ. ಈಗ ಏನು ಮಾಡಲಿ? ಈಗಲೇ ಏನೂ ಮಾತಾಡೋಕೆ ಹೋಗ್ಬೇಡ. ಹೋಗ್ಬಿಟ್ಟು ಅಮ್ಮ ಉಗಿದ್ಬಿಟ್ಟು ಬರ್ತಾರಲ್ಲ ಅವ್ರ ಮನೆಗೆ, ಉಗಿದ್ಬಿಟ್ಟು ಬಂದಮೇಲೆ ನೀನು ಫೋನ್ ಮಾಡಿಬಿಟ್ಟು ನೀನೊಬ್ಬ ಮೋಸಗಾರ, ನನಗೆ ಫೋನ್ ಮಾಡಬೇಡ ಅಂತ ಹೇಳ್ಬಿಟ್ಟು ನೀನುವೇ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡು ನನ್ನ ಮಗುನ. ಮಾತಾಡ್ಸೋಕ್ಕೆ ಹೋಗ್ಬೇಡ ನೀನು. ಇಂಥವರೆಲ್ಲ ಸುಮ್ಮನೆ ಫೇಕು, ನಿಂಗೆ ಗೊತ್ತಾಗಲ್ಲ. ಒಳ್ಳೇದು ಸಿಗೋದು ತುಂಬ ಕಷ್ಟ. ಅದು ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಸರಿ ಬಿಡು, ನೀನು ಹೇಳ್ದಂಗೆ ಆಯಿತು, ಬ್ಲಾಕ್ ಮಾಡ್ತೀನಿ. ನನಗೆ ನಿನ್ನ ಗಂಡನ ಥರ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಅಭಿ ಅಂತರೋ ಕೋಟಿಗೊಬ್ಬ ಗೊತ್ತಾ? ಅಂಥವ್ರು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನನಗಂತೂ ಅಭಿ ಸಿಕ್ಕೋನೆ, ನನಗಂತೂ ಖುಷಿನೇ. ನಿನಗೂ ಸಿಗ್ತಾರೆ, ನೀನು ಒಳ್ಳೆಯವಳಲ್ವಾ? ನಿನಗೂ ಸಿಕ್ಕೇ ಸಿಗ್ತಾರೆ, ನೀನೇನು ಯೋಚನೆ ಮಾಡಬೇಡ. ಸರಿ.